ಸೊ ನಿಜವಾಗ್ಲೂ ನಮ್ಗೇನ್ ಬೇಕು? ಸ್ವಚ್ಛವಾಗಿರೋ ಯೋಚನೆ, ಸ್ವಚ್ಛವಾದ ಮಾತು, ಸ್ವಚ್ಛವಾದ ಹೆಜ್ಜೆ. ನಾವು ಯೋಚನೆ ಮಾಡೋದು ಬೇರೆಯವರಿಗೂ ನೋವಾಗಂಗಿಲ್ಲ. ನೀವೆಲ್ಲರೂ ಹೇಗೆ? ಯಾರೋ ನಿಮ್ಮ ಮಕ್ಕಳ ಮುಂದೆ ಜಗಳ ಮಾಡ್ತೀಯ, ನನ್ನ ಅರ್ಥ ಇದೆಯಲ್ಲ, ಅವಳು ಹಂಗಿದಿ ಹಿಂಗಿದಿ ಅಂತ ಬೈತಾ ಇದ್ದಿ. ಮಕ್ಕಳು ಪಾಪ ಅಮ್ಮ ಅಪ್ಪ ಶುರುವಾಯಿತು ಬೆಳಗ್ಗೆ ಅಂತ. ಸ್ವಲ್ಪ ಹೊತ್ತು ಕಾಲಿಂಗ್ ಬೆಲ್ ಟಿಂಗ್ ಕಾಮ್ ಸೌಂಡ್ ಕೇಳಿದೆ. ಓಪನ್ ಮಾಡಿದಾಗ ನೀವು ಬೈತಾ ಇದ್ದ ಅದೇ ಇರ್ತೇನೆ ಬಂದು ಅತ್ತೆ ನಿಮಗೆ ನೀವು ಯೋಚನೆ ಮಾಡ್ತೀರ, ಬನ್ನಿ ಅತ್ತೆ ಕಾಫಿ ಬೇಕಾ ಟೀ ಬೇಕಾ? ಈ ಪುಟ್ಟ ಕೂಸಿದ್ದು ನೋಡಿಕೊಂಡು ಅಯ್ಯೋ ಇದೇನ್ ಡ್ರಾಮಾ ಆಗ್ತೀಯಪ್ಪ, ಇಷ್ಟೊತ್ತಿ ಬಿಡ್ತಾನೆ ಬೈತಿದಿ. ಸೊ ಈ ಮಕ್ಕಳು ಹೇಗಿರಬಾರದು ಅನ್ನೋದು ನೀವೇ ಹೇಳಿಕೊಟ್ಟದ ಅವರಿಗೆ, ನೀವೇ ಅವರಿಗೆ ತೋರಿಸ್ಕೊಟ್ಟರು. ನಿಮ್ಮ ಮನಸ್ಸು ಮಾತು ಪ್ರವೃತ್ತಿ ಶುದ್ಧವಾದರೆ ನಿಮ್ಮ ಮನೆಯಲ್ಲಿ ಕೃಷ್ಣನ ರಾಮನ ಪರಶುರಾಮನ ಹುಟ್ಟುತ್ತೆ. ಈ ಸುಳ್ಳುಗಳೆಲ್ಲ ಹೇಳಿಕೊಡೋದು ನೀವೇ ಹೇಳಿಸಿದ್ರಿ. ಕೊನೆಯಲ್ಲಿ ದೇವರಿಗೆ ಬಂದು ಬೈತಾನೆ, ಶನಿ ಸರಿ ಇಲ್ಲ, ಆದಿತ್ಯ ಸರಿ ಇಲ್ಲ, ಅಮ್ಮ ಸರಿ ಇಲ್ಲ, ನಾ ಇಷ್ಟೆಲ್ಲ ಹೂವು ಕೊಟ್ಟೆ, ಹಣ್ಣು ಕೊಟ್ಟೆ, ಅರ್ಚನೆ ಕೊಟ್ಟೆ, ನನಗೆ ದೇವರು ಹಿಂಗೆ ಮಾಡಿದ್ವಿ. ನೀವೇನ್ ಭಗವಂತನ ಹತ್ರ ಕೇಳಿದೆ? ಇದುವರೆಗೆ ಏನ್ ಕೇಳಿದೆ? ನನಗೆ ಅದು ಕೊಡು, ಇದು ಕೊಡು, ಅದು ಕೊಡು, ಇದು ಕೊಡು. ನೀವೇನಾದ್ರೂ ಭಗವಂತನ ಕೊಟ್ಟಿದೀಯಾ? ನಿಮ್ಗೆ ಜನ್ಮ ಕೊಟ್ಟ ತಾಯಿ ನಿಮ್ಗೆ ಇಷ್ಟೋಸ್ಕರ ಊಟಕ್ಕೂ ಬಟ್ಟೆಕ್ಕೂ ವಸ್ತ್ರಕ್ಕೂ ಔಷಧಕ್ಕೆ ಏನೂ ತೊಂದರೆ ಕೊಟ್ಟಿಲ್ಲ, ಎಲ್ಲವೂ ನಿಮಗೆ ಕೊಟ್ಟಿದ್ದೀನಿ. ಆದ್ರೆ ನೀವು ಜಾಬ್ ಸಿಕ್ಕಿ ನಿಮ್ಮ ಕುಟುಂಬದ ಜೊತೆ ಸೆಟ್ಲ್ ಆದ ಮೇಲೆ ಅವಳ ನೋಡಕ್ಕೂ ಬರೋದಿಲ್ಲ. ಆ ತಾಯಿ ಫೋನ್ ಮಾಡಿ ಕೇಳ್ತೀವಿ, ಮಗ ಯಾವಾಗಲಾದ್ರೂ ಒಂದ್ಸತಿ ಯಾವ್ದು ಫೋನ್ ಮಾಡು, ಇಬ್ರು ಮನೆಗೆ ಬಂದು ಹೋಗು. ಕೊನೆಯಲು ಅವರು ನಿಮ್ಮ ಸರ್ವಸ್ವ ಇರುವ ಮಗು. ಇವತ್ತು ನೀವು ಬೇಡ್ಕೋತಿ, ಯಾವಾಗಲೂ ಒಂದ್ಸತಿ ಬಂದು ನೋಡು. ಸ್ವಂತ ಹೆತ್ತ ಕಣ್ಕಂಡ ದೇವರಿಗೆ ಧರ್ಮ ಕೊಟ್ಟಿಲ್ಲ ನೀವು ಭಗವಂತನಿಗೆ ಏನ್ ಕೊಡ್ತಿ? ನಿಮ್ಮ ತಾಯಿ ತಂದೆ ನಿಮಗೋಸ್ಕರ ಆಸೆ ಪಟ್ಟು ಬದುಕಿ, ನೀವು ನಿಮ್ಮ ಮಕ್ಕಳಿಗೋಸ್ಕರ ಬದುಕ್ತಾ ಇದೆ. ಕೊನೆಯಲ್ಲಿ ಯಾರು ಖುಷಿಯಾಗಿಲ್ಲ, ಯಾರ ಜೀವನದಲ್ಲೂ ನೆಮ್ಮದಿ ಇಲ್ಲ. ಮತ್ತೆ ಈ ಬಾಳದ ಅರ್ಥವೇನಾಯ್ತು? ಏನಕ್ಕಿದೆಲ್ಲ? ಏನಕ್ಕೆ ಗುರುಗಳ ಮುಂದೆ ಕಾಯಿ ಇಡ್ತಿ? ಕಲಶದಲ್ಲಿ ಕಾಯಿ ತಂದಿಟ್ಟಿದ್ದೀನಿ, ಗುರುಗಳ ಮುಂದೆ ಕಾಯಿ ಕೊಡ್ತಿ? ನಿಮ್ಗೆ ಗೊತ್ತಿಲ್ಲ, ಎಲ್ಲರೂ ಮಾಡಿ ನಾವು ಮಾಡ್ತೀವಿ. ಇದೇನು ಪ್ರಾಬ್ಲಮ್? ಎಲ್ಲರೂ ಮಾಡಿದ್ರು ನೀವು ಮಾಡ್ತೀವಿ, ನಿಮ್ಗೆ ಫಲ ಸಿಗದೆ. ಈ ಕಾಯಿ ಏನ್ ಗೊತ್ತಾ? ನಿಮ್ಮದಲ್ಲ. ಒಂದು ಮನುಷ್ಯನ ತಲೆಯಲ್ಲಿ ಒಂದು ದಿವಸ 64,000 ಯೋಚನೆ ಬರುತ್ತೆ. ಎಷ್ಟು? ನಿಮ್ಮೆಲ್ಲರ ಒಳಗಡೆ ಒಂದು ದಿವಸ 64,000 ಯೋಚನೆ ಬರುತ್ತೆ. 64,000 ಯೋಚನೆ ಆ ಕಾಯಿದು ಆಚೆ ಇದು ನಾರು ಕೊಡಿ ನೋಡಿ. ಈ ನಾರು, ಈ 64,000, ಈ ನಾರು ಎಲ್ಲ ಇದೇ 64,000 ಯೋಚನೆ. ಈ ಕಟ್ಟಿಗೆ ಚಿಪ್ಪಿದೆಯಲ್ಲ, ಇದು ಎಷ್ಟು ಪ್ರಯತ್ನ ಪಟ್ಟರು ಹೋಗೋದಿಲ್ಲ. ನಾರು ಒಂದಿದೆ, ಇದಕ್ಕೆ ಇದನ್ನ ಒಡೆದು ನಾರು ತೆಗೆದು ಇದನ್ನ ಒಡೆದು ನಮ್ಮ ಪ್ರಾರಬ್ಧ ಸಂಚಿತ ಆಗಮಿಕ ಕರ್ಮವಾದ ನೀರು ಚೆಲ್ಲಿ ನಮ್ಮ ತನಕಿನ ಗುರುಗಳ ಪಾದಿಗೆ ಅರ್ಪಣೆ, ನಮ್ಮನ್ನ ಗುರುಗಳಿಗೆ ಅರ್ಪಣೆ ಮಾಡಬೇಕಾಗಿ ಇಷ್ಟು ವರ್ಷ ಮಾಡಿಡಿ. ಯಾರಿಗಾದ್ರೂ ಗೊತ್ತಿದೆ? ಇದೇ ನೀವು ಮಾಡಿದ್ರು ಫಲ ನಿಮಗೆ ಗೊತ್ತಿಲ್ಲ. ಎಕ್ಸಾಮ್ ಬರೆಯಕ್ಕೆ ಇವಾಗ ಯಾರೋ ಒಂದು ಸ್ಕೂಲ್ ಶಾಲೆಯಲ್ಲಿ ಎಕ್ಸಾಮ್ ನಡೀತಿ, ಸುಮ್ಮನೆ ಹೋಗಿ ಯಾರಾದ್ರೂ ಬರೀತಿ, ಓದಿರೋರು ಬರೀತಿ. ಸೊ ಅದು ಗೊತ್ತಿಲ್ಲ ಅನ್ನೋರ್ಗೆ ಅದು ಬಲವಸ್ತದೆ. ನೀವೆಲ್ಲರೂ ಪ್ರತಿ ಒಬ್ಬರು ಬೆಳಗ್ಗೆ ಸೂರ್ಯೋದಯ ಸಮಯದಲ್ಲಿ ತಾಯಿ ತಂದೆ ನಮಸ್ಕಾರ ಮಾಡಿ ನೆನೆಸ್ಕೊಂಡು, ಬದುಕಿನ ತಂದೆ ತಾಯಿಗೆ ಪಾದ ನಮಸ್ಕಾರ ಮಾಡಿ, ಬದುಕಿಲ್ಲದವರನ್ನ ಮನಸ್ಸಾರ ನಮಸ್ಕಾರ ಮಾಡಿ, ಸೂರ್ಯದೇವನಿಗೆ ಬೆಳಕಿನ ನೋಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಸ್ವಾಮಿಯನ್ನು ಕೇಳಿಕೊಂಡು ಜೀವನ ಶುರು ಮಾಡಿ, ಮಲಗಕ್ಕೆ ಮುಂಚೆ, ನಿದ್ರೆಗೆ ಹೋಗಕ್ಕೆ ಮುಂಚೆ ನಿಮ್ಮ ತಂದೆ ತಾಯಿಗೂ ಎಲ್ಲಾ ಗ್ರಹಗಳಿಗೂ ಭೂಮಿಗೂ ಗೋಗೂ ಗುರುಗಳಿಗೂ ನಮಸ್ಕಾರ ಮಾಡಿ ಮಲಗಿ ನಿಮ್ಮ ಜೀವನ ವ್ಯತ್ಯಾಸ ಆಗುತ್ತೆ. ಇವತ್ತು 80% ಫಿಸಿಕಲ್ ಇಶ್ಯೂಸ್ ಆರ್ ಬೇಸ್ಡ್ ಆನ್ ದ ಮೆಂಟಲ್ ಇಶ್ಯೂಸ್. 80% ನಿಮ್ಮ ಶಾರೀರಿಕ ಅನಾಸ್ಥತೆ ಇಲ್ಲ ಆರೋಗ್ಯ ಸಮಸ್ಯೆ, ಮಾನಸಿಕ ರೋಗದಿಂದ ಕಾರಣವಾಗಿದೆ. ಇವತ್ತು ಮಹಿಳೆಯರು 60% ಮೇಲೆ ಥೈರಾಯ್ಡ್ ಪ್ರಾಬ್ಲಮ್ ಇದೆ, ನರ ಪ್ರಾಬ್ಲಮ್ ಇದೆ. ನಮ್ಮ ಸನಾತನ ಭಾರತದ ಋಷಿ ಪರಂಪರೆಗಳು ಮಹಾಶಕ್ತಿನ ವಿವರಣೆ ಮಾಡಿದ್ದೀನಿ. ನಾಡಿ ನರ ವ್ಯೂಹ
ಅದಿನ ಮೂಲಾಧಾರ ಸ್ವಾದಿಷ್ಠಾನ ಮಣಿಪುರ ಅನಾಥ ವಿಶುದ್ಧಿ ಆಜ್ಞಾ ಬ್ರಹ್ಮರಂಧ್ರ ರುದ್ರಗ್ರಂಥಿ ಬ್ರಹ್ಮಗ್ರಂಥಿ ವಿಷ್ಣು ಗ್ರಂಥಿ ಇತ್ಯಾದಿಗಳು. ಇವತ್ತದು ಹೆಂಗಾಗಿದೆ ಗೊತ್ತಾ? ಇವತ್ತು ಸೈನ್ಸ್ ಪ್ರಕಾರ ಹೇಳಬೇಕಂದ್ರೆ ಸ್ವಾಮಿ ಇದೆಲ್ಲ ನಮ್ಗೆ ಕೇಳಬೇಕಿಲ್ಲ, ಏನಿದೆ ಒಂದು ಕೇಳಿದ್ರೆ ಮೆದುಳ ಒಬ್ಲಾಂಗೇಟ, ಹಾರ್ನ್ಸ್, ಮಿಡ್ ಬ್ರೈನ್, ಪಿಟ್ಯೂಟರಿ ಗ್ಲ್ಯಾಂಡ್, ಥೈಲಾಮಸ್, ಹೈಪರ್ಥಾಲಮಸ್ ಅಂದೆಲ್ಲ ನೀವು ಸೈನ್ಸ್ ಫಿಸಿಕ್ಸ್ ಓದಿ. ಇದೆಲ್ಲವೂ ಎನರ್ಜೆಟಿಕ್ ಪಾಯಿಂಟ್ಗಳು. ಇದು ಸ್ಟಿಮ್ಯುಲೇಟ್ ಆಗಬೇಕು. ನೀವೇ ಯೋಚನೆ ಮಾಡಿ, ನಿಮ್ಮ ಮನೆಯಲ್ಲಿ ಒಂದು ಚಾಕು ಇದೆ ಆಯ್ತಾ, 2 ತಿಂಗಳು ನೀವು ಕುಂಭಮೇಳ ಕಡೆ ಹೋಗಿರಿ, 2 ತಿಂಗಳು ಆದ್ಮೇಲೆ ನೀವು ಆ ಚಾಕು ಬಂದು ನೋಡಿದ ತುಕ್ಕು ಹಿಡಿದಿರುತ್ತೆ, ಹೌದಿಲ್ಲ? ಅದಾದ್ರು ಸದಾ ಉಪಯೋಗಿಸಿದ್ರಿ ಇವತ್ತು ತುಕ್ಕು ಹಿಡಿಯೋದಿಲ್ಲ. ಸೈನ್ಸು ದೈವಾಧೀನ ಎರಡು ಒಂದೇ, 2 ಬೇರೆ ಬೇರೆ ಅಲ್ಲ. ಬುದ್ಧಿವಂತರು ಮಳೆಗಾಲತ್ತು ಬಿತ್ತನೆ ಆಗ್ತಾನೆ, ದಡ್ಡರು ಬಿಸಿಲುಗಾಲತ್ತು ಹೋಗಿ ಬಿತ್ತನೆ ಆಗ್ತಾನೆ. ನೀವೊಂದು ಬಿತ್ತನೆ ಕಾಲಕ್ಕೆ ಅಧೀನವಾಗಿ ಎಷ್ಟಾಕಿ ಎಷ್ಟು ತಂಪು ನೀರು ತಂದ್ರೂ ಅದು ಬೆಳೆಯೋದಿಲ್ಲ ಚಂದ. ಅದೇ ಮಳೆಗಾಲತ್ತು ನೋಡಿ, ಕಾರಣ ಮಳೆ ನೀರು ಮಾತ್ರವಲ್ಲ, ಅದ್ರ ನೈಟ್ರೋಜನ್ ಇರುತ್ತೆ. ಸೊ ಈ ಕಾಲ, ಪ್ರಕೃತಿ, ಋತು ಇದೆಲ್ಲ ಬಹಳ ಇಂಪಾರ್ಟೆಂಟ್. ಒಂದು ಸ್ತ್ರೀ ಯಾವಾಗ ವಿವಾಹ ಆಗಬೇಕು, ಒಂದು ಸ್ತ್ರೀ ಋತು ಆದ್ಮೇಲೆ ಅವಳು ಹೆಂಗೆ ನೋಡ್ಕೋಬೇಕು, ಪುರುಷನು, ಇದೆಲ್ಲ ಬಹಳ ಇಂಪಾರ್ಟೆಂಟ್ ಇದೆ.